ದಾವಣಗೆರೆ ಬಿಜೆಪಿ ಕಚೇರಿಯ ಮುಂಭಾಗದಲ್ಲೇ ಈ ರೀತಿ ರಣರಣ ಕದನ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲಿಸಿದ್ದಾರೆ. ಘೋಷಣೆ ಮೂಲಕ ಬಿಜೆಪಿ ದಂಡು ಕಾಂಗ್ರೆಸ್ ಶಾಸಕರನ್ನ ಕೂಡ ಕೆರಳಿಸಿದೆ. ಇಬ್ಬರು ಕೂಡ ಅಷ್ಟೇ ಜೋರಾಗಿ ಜಿದ್ದಾಜಿದ್ದಿಗೆ ಬಿದ್ದು ಒಬ್ಬರನ್ನೊಬ್ಬರು ಕಾಲಿಳಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅಲ್ಲಿ ಬಿಜೆಪಿ ಕಚೇರಿ ಎದುರು ಬರ್ತಾ ಇದ್ದ ಹಾಗೇನೆ ಜಮಾಯಿಸಿದ ಕೇಸರಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ವಿರುದ್ಧ ಬ್ಯಾನರ್ಗಳನ್ನ ಹಿಡಿದಿದ್ರು. ಹಾಗೇನೆ ಹುಚ್ಚ ಹುಚ್ಚ ಅಂತ ಘೋಷಣೆ ಕೂಗಿದ್ರು. ಅಷ್ಟೇ ಅಲ್ಲ, ಪ್ರದೀಪ್ ಈಶ್ವರ್ ಕಾಲೆಳೆಯೋಕೆ ಬೇಕಾದಂತಹ ಎಲ್ಲಾ ರೀತಿಯ ಛೇಡಿಸುವಿಕೆಗಳನ್ನು ಕೂಡ ಮಾಡಿದ್ರು. ಈಗ ನೋಡಿ, ಅಲ್ಲಿ ಪೊಲೀಸರು ಜಮಾಯಿಸಿದ್ದಾರೆ. ಬಿಜೆಪಿ ಆಫೀಸ್ಗೆ ಹೋಗುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಈ ಹಿಂದೆ ಪ್ರದೀಪ್ ಈಶ್ವರ್ ಬಿಜೆಪಿ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಇದೀಗ ಪ್ರದೀಪ್ ಈಶ್ವರ್ ವಿರುದ್ಧ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿಯವರನ್ನ ಅಯೋಗ್ಯರು ಅಂತ ನಿಂದಿಸಿದ್ರು ಪ್ರದೀಪ್ ಈಶ್ವರ್ ಅನ್ನೋ ಕಾರಣಕ್ಕೆ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ. ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರಿ ಹೈ ಡ್ರಾಮಾ ನಡೆದಿರುವಂತದ್ದು. ಪ್ರಮುಖವಾಗಿ ಇವತ್ತು ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಆಗಮಿಸಿದಂತ ವೇಳೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಹೈ ಡ್ರಾಮಾಗಳಂದ್ರೆ ಪರ ವಿರೋಧ ಘೋಷಣೆಗಳು ಕೂರುತ್ತದೆ. ಪ್ರಮುಖವಾಗಿ ದಾವಣಗೆರೆ ನಗರದ ರಾಘವೇಂದ್ರ ಮಠದ ಹತ್ರ ಇರುವಂತದ್ದು. ಹಾಗೆ ಈ ಇನ್ಸಿಡೆಂಟ್ಗೆ ಕಾರಣ ಪ್ರಮುಖವಾಗಿ ಏನೋ ಸವಾಲು ಪ್ರತಿ ಸವಾಲಿನ ಹಿನ್ನೆಲೆ ಕೂಡ ಇವತ್ತು ಹೈ ಡ್ರಾಮಾ ನಡೆದಿರುವಂತದ್ದು. ಮೊನ್ನೆ ಅಂದ್ರೆ ಕಳೆದ ಒಂದು 4-5 ದಿನದ ಹಿಂದುಗಡೆಗೆ ಪ್ರದೀಪ್ ಈಶ್ವರ್ ಸಮರ್ಥ್ ಶಾಮನೂರ್ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕ್ರಮದಲ್ಲಿ ದಾವಣಗೆರೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಅಯೋಗ್ಯರು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಭುಗಿಲೆದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸಹ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಅಂತಂದ್ರೆ ತಾಕತ್ತಿದ್ರೆ ದಾವಣಗೆರೆ ಬಂದು ಸಮರ್ಪಕ ಪ್ರಚಾರ ಮಾಡುವಂತ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದಂತ ಪ್ರದೀಪ್ ಈಶ್ವರ್ ಮತ್ತು ದಾವಣಗೆರೆ ಕಾಂಗ್ರೆಸ್ನ ಅವರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಶನಿವಾರ ಮಧ್ಯಾಹ್ನ ಬಿಜೆಪಿ ಕಚೇರಿ ಹತ್ರ ಸುದ್ದಿಗೋಷ್ಠಿ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾನೆ, ತಾಕತ್ತಿದ್ರೆ ತಡೀರಿ ಅನ್ನುವಂತ ಒಂದು ಸವಾಲನ್ನು ಹಾಕ್ತಾರೆ. ಈ ಸವಾಲಿನ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು ದಾವಣಗೆರೆಯಲ್ಲಿ ಮಹತ್ತರ ಬೆಳವಣಿಗೆಗಳಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ಕಚೇರಿಯ ಬೆಳಗ್ಗೆ ಬಂದವರು ಸುದ್ದಿಗೋಷ್ಠಿಯನ್ನ ಮಾಡೋ ನಿರ್ಧಾರ ಮಾಡಿದ್ರು. ಆದ್ರೆ ಆ ದಾವಣಗೆರೆ ಪೊಲೀಸರೊಂದು ಬಿಗಿ ಬಂದೋಬಸ್ತನ್ನ ಮಾಡಿ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಹೋಗುವಂತ ಎಲ್ಲ ಮಾರ್ಗಗಳನ್ನ ಬ್ಯಾರಿಕೇಡ್ ಹಾಕುವ ಮೂಲಕ ಬಂದ್ ಮಾಡಿದ್ರು. ಜೊತೆಗೆ ಸುಮಾರು 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 200ಕ್ಕೂ ಅಧಿಕ ಸಿಆರ್ಪಿಎಫ್ ಸಿಬ್ಬಂದಿಯನ್ನು ಬಿಜೆಪಿ ಕಚೇರಿ ಸುತ್ತಮುತ್ತಲಿರುವಂತಹ ರಸ್ತೆಗಳಲ್ಲಿ ಬಿಗಿ ಭದ್ರತೆಯನ್ನ ಹಾಕಿತ್ತು. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರ ಮೆರವಣಿಗೆ ಬರ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರ ಫ್ಲೆಕ್ಸ್ಗೆ ಪೋಸ್ಟರ್ಗೆ ಏನು ಇಂಟು ಮಾರ್ಕ್ ಹಾಕಿ ಮತ್ತೆ ಅವರಿಗೆ ಪೊರಕೆ ತೋರಿಸೋ ಜೊತೆಗೆ ಕೆಲವಷ್ಟು ಜನ ಚಪ್ಪಲಿನ ಇಸುವ ಮೂಲಕ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಹುಚ್ಚ ಹುಚ್ಚ ಅನ್ನುವಂತ ಘೋಷಣೆಯನ್ನ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಿತ್ತ. ಸಮರ್ಥ ಪರವಾಗಿ ಮತ್ತು ಪ್ರದೀಪ್ ಈಶ್ವರ್ ಅಂದ್ರೆ ಚಿಕ್ಕಬಳ್ಳಾಪುರದ ಹುಲಿ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನ ಕೂಗಿದ್ರು. ಈ ಕಡೆಗೆ ಬಿಜೆಪಿ ಕಚೇರಿ ಇರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾರೆ. ಈಗ ದೃಶ್ಯದಲ್ಲಿ ಇರುವಂತಹದ್ದು ಆ ಬಿಜೆಪಿ ಕಚೇರಿ ಕೂಡ ಬಿಜೆಪಿ ಕಾರ್ಯಕರ್ತರು ಸಹ ಇನ್ನೂ ಸೇರಿರುವಂತದ್ದು, ಇನ್ನೂ ಸಹ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಈ ಭಾಗದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಮೆರವಣಿಗೆ ಹೋಗ್ತಾ ಇರುವಂತದ್ದು. ಬಿಜೆಪಿ ಸುತ್ತಲೂ ಕೂಡ ಒಂದು ಸಾಕಷ್ಟು ಈ ಡ್ರಾಮಾ ನಡೆದ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಆ ಕಡೆಗೆ ಇರುವಂತದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂತದ್ದು ಪ್ರದೀಪ್ ಈಶ್ವರ್ ಆ ಮೆರವಣಿಗೆ. ಈ ವಿಚಾರ ಅಂದ್ರೆ ಸವಾಲು ಪ್ರತಿ ಸವಾಲು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳದ್ದು ಒಂದು ಏನು ಘೋಷಣೆ ಪರ ವಿರೋಧ ಘೋಷಣೆಗಳು ಕೂಗುತ್ತಾ ಸಾಕಷ್ಟು ಒಂದು ಹೈ ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಪೊರಕೆ ಇರಬಹುದು, ಚಪ್ಪಲಿ ಇರುವುದನ್ನು ತೋರಿಸುವಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ರು. ಬಿಜೆ ಅಜಯ್ ಕುಮಾರ್ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತ ಅಜಯ್ ಕುಮಾರ್ ಪರಾಭವಗೊಂಡಿದ್ರು. ಅವರು ಈ ಸವಾಲನ್ನು ಹಾಕಿರುವಂತದ್ದು. ಅವರು ಈ ಪ್ರದೀಪ್ ಈಶ್ವರ್ ಅವರ ನೇರವಾಗಿ ಒಂದ್ ಕಡೆ ಮೆರವಣಿಗೆ ಹೋಗ್ತಾ ಇದ್ದಾಗ ಇನ್ನೊಂದ್ ಕಡೆ ಅಜಯ್ ಕುಮಾರ್ ಅವರು ಸಹ ಇದ್ರು. ಈ ವೇಳೆ ಸಾಕಷ್ಟು ಶಡ್ ಹೊಡೆಯುವಂತಹ ಒಂದು ಪ್ರತಿಕ್ರಿಯೆಗಳು ನೀಡ್ತೀನಿ. ಪ್ರದೀಪ್ ಈಶ್ವರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯೆ ಕೊಡುವ ಮೂಲಕ ಇನ್ನಾದ್ರೂ ಬಿಜೆಪಿಯವರು ಸವಾಲನ್ನು ಹಾಕೋದನ್ನ ಬಿಡ್ಲಿ ಅಂತ ಹೇಳಿ ಹೇಳಿರುವಂತದ್ದು. ಅವರು ಹಾಕಿದ ಸವಾಲನ್ನ ಸ್ವೀಕರಿಸಿ ನಾನು ಬಂದಿದ್ದೀನಿ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೂದಲು ಕಿತ್ತು ತೋರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ಬಿಜೆಪಿ ಕಚೇರಿಯ ಮುಂಭಾಗದಲ್ಲೇ ಈ ರೀತಿ ರಣರಣ ಕದನ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲಿಸಿದ್ದಾರೆ. ಘೋಷಣೆ ಮೂಲಕ ಬಿಜೆಪಿ ದಂಡು ಕಾಂಗ್ರೆಸ್ ಶಾಸಕರನ್ನ ಕೂಡ ಕೆರಳಿಸಿದೆ. ಇಬ್ಬರು ಕೂಡ ಅಷ್ಟೇ ಜೋರಾಗಿ ಜಿದ್ದಾಜಿದ್ದಿಗೆ ಬಿದ್ದು ಒಬ್ಬರನ್ನೊಬ್ಬರು ಕಾಲಿಳಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅಲ್ಲಿ ಬಿಜೆಪಿ ಕಚೇರಿ ಎದುರು ಬರ್ತಾ ಇದ್ದ ಹಾಗೇನೆ ಜಮಾಯಿಸಿದ ಕೇಸರಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ವಿರುದ್ಧ ಬ್ಯಾನರ್ಗಳನ್ನ ಹಿಡಿದಿದ್ರು. ಹಾಗೇನೆ ಹುಚ್ಚ ಹುಚ್ಚ ಅಂತ ಘೋಷಣೆ ಕೂಗಿದ್ರು. ಅಷ್ಟೇ ಅಲ್ಲ, ಪ್ರದೀಪ್ ಈಶ್ವರ್ ಕಾಲೆಳೆಯೋಕೆ ಬೇಕಾದಂತಹ ಎಲ್ಲಾ ರೀತಿಯ ಛೇಡಿಸುವಿಕೆಗಳನ್ನು ಕೂಡ ಮಾಡಿದ್ರು.
ಈಗ ನೋಡಿ ಅಲ್ಲಿ ಪೊಲೀಸರು ಜಮಾಯಿಸಿದ್ದಾರೆ. ಬಿಜೆಪಿ ಆಫೀಸ್ಗೆ ಹೋಗುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಈ ಹಿಂದೆ ಪ್ರದೀಪ್ ಈಶ್ವರ್ ಬಿಜೆಪಿ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಇದೀಗ ಪ್ರದೀಪ್ ಈಶ್ವರ್ ವಿರುದ್ಧ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿ ಅವರನ್ನ ಅಯೋಗ್ಯರು ಅಂತ ನಿಂದಿಸಿದ್ರು ಪ್ರದೀಪ್ ಈಶ್ವರ್ ಅನ್ನೋ ಕಾರಣಕ್ಕೆ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ. ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರಿ ಹೈ ಡ್ರಾಮಾ ನಡೆದಿರುವಂತದ್ದು. ಪ್ರಮುಖವಾಗಿ ಇವತ್ತು ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಆಗಮಿಸಿದಂತ ವೇಳೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಹೈ ಡ್ರಾಮಾಗಳಂದ್ರೆ ಪರ ವಿರೋಧ ಘೋಷಣೆಗಳು ಕೂರುತ್ತದೆ. ಪ್ರಮುಖವಾಗಿ ದಾವಣಗೆರೆ ನಗರದ ರಾಘವೇಂದ್ರ ಮಠದ ಹತ್ರ ಇರುವಂತದ್ದು. ಹಾಗೆ ಈ ಇನ್ಸಿಡೆಂಟ್ಗೆ ಕಾರಣ ಪ್ರಮುಖವಾಗಿ ಏನೋ ಸವಾಲು ಪ್ರತಿ ಸವಾಲಿನ ಹಿನ್ನೆಲೆ ಕೂಡ ಇವತ್ತು ಹೈ ಡ್ರಾಮಾ ನಡೆದಿರುವಂತದ್ದು. ಮೊನ್ನೆ ಅಂದ್ರೆ ಕಳೆದ ಒಂದು 4-5 ದಿನದ ಹಿಂದುಗಡೆಗೆ ಪ್ರದೀಪ್ ಈಶ್ವರ್ ಸಮರ್ಥ್ ಶಾಮನೂರ್ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕ್ರಮದಲ್ಲಿ ದಾವಣಗೆರೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಅಯೋಗ್ಯರು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಆಕ್ರೋಶ ಭುಗಿಲೆದ್ದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಸಹ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಅಂತಂದ್ರೆ ತಾಕತ್ತಿದ್ರೆ ದಾವಣಗೆರೆ ಬಂದು ಸಮರ್ಪಕ ಪ್ರಚಾರ ಮಾಡುವಂತ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದಂತ ಪ್ರದೀಪ್ ಈಶ್ವರ್ ಮತ್ತು ದಾವಣಗೆರೆ ಕಾಂಗ್ರೆಸ್ನ ಅವರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಶನಿವಾರ ಮಧ್ಯಾಹ್ನ ಬಿಜೆಪಿ ಕಚೇರಿ ಹತ್ರ ಸುದ್ದಿಗೋಷ್ಠಿ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾನೆ, ತಾಕತ್ತಿದ್ರೆ ತಡೀರಿ ಅನ್ನುವಂತ ಒಂದು ಸವಾಲನ್ನು ಹಾಕ್ತಾರೆ. ಈ ಸವಾಲಿನ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು ದಾವಣಗೆರೆಯಲ್ಲಿ ಮಹತ್ತರ ಬೆಳವಣಿಗೆಗಳಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ಕಚೇರಿಯ ಬಳಿಗೆ ಬಂದವರು ಸುದ್ದಿಗೋಷ್ಠಿಯನ್ನ ಮಾಡೋ ನಿರ್ಧಾರ ಮಾಡಿದ್ರು. ಆದ್ರೆ ದಾವಣಗೆರೆ ಪೊಲೀಸರೊಂದು ಬಿಗಿ ಬಂದೋಬಸ್ತನ್ನ ಮಾಡಿ ಪ್ರಮುಖವಾಗಿ ಬಿಜೆಪಿ ಕಚೇರಿಗೆ ಹೋಗುವಂತ ಎಲ್ಲ ಮಾರ್ಗಗಳನ್ನ ಬ್ಯಾರಿಕೇಡ್ ಹಾಕುವ ಮೂಲಕ ಬಂದ್ ಮಾಡಿದ್ರ. ಜೊತೆಗೆ ಸುಮಾರು 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 200ಕ್ಕೂ ಅಧಿಕ ಸಿಆರ್ಪಿಎಫ್ ಸಿಬ್ಬಂದಿಯನ್ನು ಬಿಜೆಪಿ ಕಚೇರಿ ಸುತ್ತಮುತ್ತಲಿರುವಂತಹ ರಸ್ತೆಗಳಲ್ಲಿ ಬಿಗಿ ಭದ್ರತೆಯನ್ನ ಹಾಕಿತ್ತು. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರ ಮೆರವಣಿಗೆ ಬರ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರ ಫ್ಲೆಕ್ಸ್ ಪೋಸ್ಟರ್ಗೆ ಏನು ಇಂಟು ಮಾರ್ಕ್ ಹಾಕಿ ಮತ್ತೆ ಅವರಿಗೆ ಪೊರಕೆ ತೋರಿಸುವ ಜೊತೆಗೆ ಕೆಲವಷ್ಟು ಜನ ಚಪ್ಪಲಿನ ಇಸುವ ಮೂಲಕ ಒಂದು ಆಕ್ರೋಶವನ್ನ ಹೊರಹಾಕಿದ್ರು. ಹುಚ್ಚ ಅನ್ನುವಂತ ಘೋಷಣೆಯನ್ನ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಿತ್ತ. ಸಮರ್ಥ ಪರವಾಗಿ ಮತ್ತು ಪ್ರದೀಪ್ ಈಶ್ವರ್ ಅಂದ್ರೆ ಚಿಕ್ಕಬಳ್ಳಾಪುರದ ಹುಲಿ ಪ್ರದೀಪ್ ಈಶ್ವರ್ ಅಂತೇಳಿ ಘೋಷಣೆಯನ್ನ ಕೂಗಿದ್ರು. ಈ ಕಡೆಗೆ ಬಿಜೆಪಿ ಕಚೇರಿ ಇರುವಂತದ್ದು ದೃಶ್ಯದಲ್ಲಿ ತೋರಿಸ್ತಾರೆ. ಈಗ ದೃಶ್ಯದಲ್ಲಿ ಇರುವಂತಹದ್ದು ಆ ಬಿಜೆಪಿ ಕಚೇರಿ ಕೂಡ ಬಿಜೆಪಿ ಕಾರ್ಯಕರ್ತರು ಸಹ ಇನ್ನೂ ಸೇರಿರುವಂತದ್ದು, ಇನ್ನೂ ಸಹ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಈ ಭಾಗದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಮೆರವಣಿಗೆ ಹೋಗ್ತಾ ಇರುವಂತದ್ದು. ಬಿಜೆಪಿ ಸುತ್ತಲೂ ಕೂಡ ಒಂದು ಸಾಕಷ್ಟು ಈ ಡ್ರಾಮಾ ನಡೆದ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಆ ಕಡೆಗೆ ಇರುವಂತದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂತದ್ದು ಪ್ರದೀಪ್ ಈಶ್ವರ್ ಆ ಮೆರವಣಿಗೆ. ಈ ವಿಚಾರ ಅಂದ್ರೆ ಸವಾಲು ಪ್ರತಿ ಸವಾಲು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳ ಒಂದು ಘೋಷಣೆ ಪರ ವಿರೋಧ ಘೋಷಣೆಗಳು ಕೂಗುತ್ತಾ ಸಾಕಷ್ಟು ಒಂದು ಹೈ ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ್ರು. ಪೊರಕೆ ಇರಬಹುದು, ಚಪ್ಪಲಿ ಇರುವುದನ್ನ ತೋರಿಸುವಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರ ಹಾಕಿದ್ರು. ಅಜಯ್ ಕುಮಾರ್ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತ ಅಜಯ್ ಕುಮಾರ್ ಪರಾಭವಗೊಂಡಿದ್ರು. ಅವರಿಗೆ ಈ ಸವಾಲನ್ನು ಹಾಕಿರುವಂತದ್ದು. ಅವರು ಈ ಪ್ರದೀಪ್ ಈಶ್ವರ್ ಅವರ ನೇರವಾಗಿ ಒಂದ್ ಕಡೆ ಮೆರವಣಿಗೆ ಹೋಗ್ತಾ ಇದ್ದಾಗ ಇನ್ನೊಂದ್ ಕಡೆ ಅಜಯ್ ಕುಮಾರ್ ಅವರು ಸಹ ಇದ್ರು. ಈ ವೇಳೆ ಸಾಕಷ್ಟು ಶಡ್ ಹೊಡೆಯುವಂತಹ ಒಂದು ಪ್ರತಿಕ್ರಿಯೆಗಳು ನಡೀತೀನಿ. ಪ್ರದೀಪ್ ಈಶ್ವರ್ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯೆ ಕೊಡುವ ಮೂಲಕ ಇನ್ನಾದ್ರೂ ಬಿಜೆಪಿಯವರು ಸವಾಲನ್ನು ಹಾಕೋದನ್ನ ಬಿಡ್ಲಿ ಅಂತ ಹೇಳಿ ಹೇಳಿರುವಂತದ್ದು. ಅವರು ಹಾಕಿದ ಸವಾಲನ್ನ ಸ್ವೀಕರಿಸಿ ನಾನು ಬಂದಿದ್ದೀನಿ, ನನ್ನನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೂದಲು ಕಿತ್ತು ತೋರಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.